ದಯಮಾಡಿ ಇದನ್ನು ಯಾಕೆ ಎಲ್ಲ ಜನಗಳಿಗೆ ಗೊತ್ತಾಗಬೇಕು. ಈ ಕಾಯ್ದೆಯಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದಾವೆ. ಈ ವಿಬಿ ಜಿ ರಾಮ್ ಜಿ ನಿರುದ್ಯೋಗದ ಇವರು ಈಗಾಗಲೇ ಹಂಚಿದ್ದಾರೆ. ಇವನ್ನೆಲ್ಲ ನಿಮಗೂ ಕೂಡ ಕೊಡ್ತಾರೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಳ ದುಷ್ಪರಿಣಾಮ ನಂಬರ್ 1. ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ. ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ. ಉದ್ಯೋಗದಲ್ಲಿ ಮಹಿಳೆಯರಿಗೆ ಪಾಲುದಾರಿಕೆ ಇಳಿಕೆ. ಇದರಿಂದ ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿ. ಇದರಿಂದ ಬಲವಂತದ ವಲಸೆ ಆಗುತ್ತೆ. ಗ್ರಾಮೀಣ ಜೀವನೋಪಾಯಗಳ ಕುಸಿತ. ಇದರಿಂದ ಗ್ರಾಮೀಣ ಬದುಕಿನಲ್ಲಿ ಸಂಕಷ್ಟ ತೀವ್ರಗೊಳ್ಳುತ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ಪಂಚಾಯಿತಿಗಳು ಬರೀ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆಗಳಾಗ್ತವೆ. ಸ್ಥಳೀಯ ಕಾಮಗಾರಿಗಳನ್ನ ನಿರ್ಧಾರ ಮಾಡತಕ್ಕಂಥ ಅಧಿಕಾರ ಇಲ್ಲ ಪಂಚಾಯಿತಿಗಳಿಗೆ. ಗ್ರಾಮೀಣ ಆಸ್ತಿಗಳನ್ನ ಮಾಡತಕ್ಕಂಥ ಬೇಡಿಕೆ ಇಡುವುದು ಅಸಾಧ್ಯ. ಇವು ಪ್ರಮುಖವಾದಂಥ ದುಷ್ಪರಿಣಾಮಗಳು. ಆಮೇಲೆ ಈ ಮನ್ರೇಗಾ ಯೋಜನೆಯಲ್ಲಿ ಸ್ಥಳೀಯ ಆಸ್ತಿಗಳ ನಿರ್ಮಾಣ ಮಾಡೋದು ಇತ್ತು. ಈ ಕಾಯ್ದೆನಲ್ಲಿ ಪಿಎಂ ಗತಿ ಶಕ್ತಿ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸ್ಥಳೀಯ ಪಂಚಾಯಿತಿಗಳು ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ಗಳೆಂಬಂತೆ ಮಾಡಲಾಗಿದೆ. ಕೆಳಗಡೆ ಕೆಲಸ ಮಾಡ್ತಾರೆ. ಮುಂಚೆ ಕಾಂಟ್ರಾಕ್ಟರ್ ಪದನೇ ಇರ್ತಿರ್ಲಿಲ್ಲ. ನೇರವಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಯ್ತಿತ್ತು. ಅವರು ಜನ ಕೇಳಿ ಕೆಲಸ ಇಂತಿದೆ ಮಾಡಬೇಕು ಅಂತ ಇದ್ರು. ಜೊತೆಗೆ ಅವ್ರ ಜಮೀನುಗಳಲ್ಲಿ ಮಾಡ್ಕೋಬಹುದಾಗಿತ್ತು. ಈ ಮಟ್ಟ ಮಾಡೋದು, ಗಿಡ ನೆಡೋದು, ಬದು ಹಾಕೋದು, ಹೋಂಡ ನಿರ್ಮಾಣ ಮಾಡೋದು, ಇವೆಲ್ಲ ಕೆಲಸಗಳನ್ನೆಲ್ಲ ಅವ್ರವ್ರ ಜಮೀನುಗಳಲ್ಲೇ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಈಗ ನೋಟಿಫಿಕೇಶನ್ ಮಾಡ್ತಾರೆ ಇಂಥ ಕಡೆ ಮಾಡಬೇಕು ಅಂತ. ಆಮೇಲೆ ರಾಜ್ಯ ಸರ್ಕಾರ ಬೇಡಿಕೆ ಏನಿಟ್ಟಿದೆ ಅಂತಂದ್ರೆ, ಈ ವಿಬಿ ಜಿ ರಾಮ್ ಜಿ ಯೋಜನೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಆಮೇಲೆ ಮನ್ರೇಗಾ ಕಾಯ್ದೆಯನ್ನ ರೆಸ್ಟೋರ್ ಮಾಡಬೇಕು.
ಬಡವರ, ದಲಿತರ, ಮಹಿಳೆಯರ, ಸಣ್ಣ ರೈತರ ಉದ್ಯೋಗದ ಹಕ್ಕನ್ನ ಪುನರ್ ಸ್ಥಾಪಿಸಬೇಕು. ಆಮೇಲೆ ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ನಾನು ಕೊನೆಯಲ್ಲಿ ಏನು ಅರ್ಜಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ಬಿಡ್ತೀನಿ. ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಲೆಟರ್ನಲ್ಲಿ, ಇನ್ ಲೈಟ್ ಆಫ್ ದಿ ಅಬೋವ್, I urge your personal intervention to suspend the implementation of the VBG Ramji Act and to initiate constitutionally mandated consultations with state governments to strengthen the right to livelihood and build a present resilient Bharat, Vikasita Bharat. ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಜೊತೆಗೆ ನಾವು ಯಾರ ಜೊತೆಲೂ ಪಂಚಾಯತಿ ಸಮಾಲೋಚನೆ ಮಾಡಿಲ್ಲ ರಾಜ್ಯಗಳಲ್ಲಿ. ಇದು ಪಂಚಾಯತಿ ಆಕ್ಟ್ ಇದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಬರೋದು. ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 3 ಲಿಸ್ಟ್ ಇದಾವೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇದು ಬರೋದ್ರಿಂದ ರಾಜ್ಯಗಳ ಜೊತೆಗೂ ಕೂಡ ಸಮಾಲೋಚನೆ ಮಾಡಬೇಕು, ಜನರ ಅಭಿಪ್ರಾಯನೂ ಕೂಡ ಕೇಳಬೇಕು. ಇವರು ಸರ್ವಾಧಿಕಾರಿ ಧೋರಣೆಯನ್ನ ಮತ್ತೆ ನಾವು ಪಕ್ಷ ಏನ್ ಮಾಡ್ತದೆ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ನಮ್ಮ ಪಕ್ಷ ಇದನ್ನ ವಿರೋಧ ಮಾಡ್ತದೆ. ಆಮೇಲೆ ಈ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ನರೇಗಾ, ಮನ್ರೇಗಾ, ಅದು ಬರೀ ಜನರ ಕೆಲಸ ಅಷ್ಟೇ ಅಲ್ಲ, ಇದು ಒಂದು ಐತಿಹಾಸಿಕವಾದಂತ ನಿರ್ಣಯ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ರಲ್ಲ, ಅದನ್ನ ನನಸು ಮಾಡಲಿಕ್ಕೆ ಇದು ಒಂದು ಹೆಜ್ಜೆಯಾಗಿತ್ತು. ಅದಕ್ಕೆ ಈಗ ಮಹಾತ್ಮ ಗಾಂಧಿಯನ್ನ ಗೂಡ್ಸೆ ಕೊಂದಾಕಿದ್ರು. ಇದು ಎರಡನೇ ಬಾರಿ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ಅವರು ಇಷ್ಟೊಂದು ದ್ವೇಷ ಇರಬಾರದು. ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಹೇಳದೆ ತಪ್ಪ, ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದೆ ತಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.